ನಮಸ್ಕಾರ ಸ್ನೇಹಿತರೆ, ಗೀತಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಪ್ರತಿದಿನ ಒಂದೊಂದು ಭಗವದ್ಗೀತೆ ಶ್ಲೋಕವನ್ನು ಸರಳವಾಗಿ ಜೀವನಕ್ಕೆ ಅನ್ವಯವಾಗುವಂತೆ ತಿಳಿದುಕೊಳ್ಳುವ ನಮ್ಮ ಪ್ರಯತ್ನಕ್ಕೆ ನೀವು ನೀಡುತ್ತಿರುವ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. ಇಂದು ನಾವು ಕೇಳಲಿರುವುದು ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 18. ಈ ಶ್ಲೋಕದಲ್ಲಿ ಪಾಂಡವರ ಪಾಳಯದ ಶಂಖನಾದವು ಇನ್ನಷ್ಟು ಬಲವಾಗಿ ಗಂಭೀರವಾಗಿ ಮೊಳಗುತ್ತದೆ. ದ್ರುಪದೋ ದ್ರೌಪದೇಯಶ್ಚ ಸರ್ವಶ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಂ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಈ ಶ್ಲೋಕದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಿರುವುದು, ಪಾಂಡವರ ಪರದ ಮಹಾರಥಿಗಳು ಕೂಡ ತಮ್ಮ ತಮ್ಮ ಶಂಖಗಳನ್ನು ಊದಿದರು ಎಂದು. ಇಲ್ಲಿ ಉಲ್ಲೇಖವಾಗುವವರು ಯಾರೆಂದರೆ ದ್ರುಪದ, ದ್ರೌಪದಿಯ ತಂದೆ, ದ್ರೌಪದೇಯರು, ದ್ರೌಪದಿಯ 5 ಪುತ್ರರು, ಸೌಭದ್ರ, ಸುಭದ್ರೆಯ ಪುತ್ರ ಅಭಿಮನ್ಯು, ಮಹಾಬಾಹು, ಬಲಿಷ್ಠ ಯೋಧನಾಗಿರುವ ಅಭಿಮನ್ಯು. ಇವರೆಲ್ಲರೂ ಪೃಥಕ್ ಪೃಥಕ್ ಅಂದರೆ ಪ್ರತ್ಯೇಕವಾಗಿ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆಳವಾದ ಅರ್ಥ ಮತ್ತು ಜೀವನದ ಸಂದೇಶ. ಈ ಶ್ಲೋಕ ನಮಗೆ ಒಂದು ಮಹತ್ವದ ಸಂದೇಶ ಕೊಡುತ್ತದೆ. ಕೌರವರ ಕಡೆ ಒಬ್ಬೊಬ್ಬ ಮಹಾಯೋಧನ ಶಂಖನಾದವನ್ನು ಹೇಳಲಾಗುತ್ತದೆ, ಆದರೆ ಪಾಂಡವರ ಕಡೆ ಅನೇಕ ಯೋಧರು ಅನೇಕ ದಿಕ್ಕುಗಳಿಂದ ಶಂಖನಾದ ಮಾಡುತ್ತಿದ್ದರು. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಧರ್ಮದ ಕಡೆ ಒಗ್ಗಟ್ಟು ಇದೆ. ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಅರಿತಿದ್ದಾರೆ. ಧರ್ಮಯುದ್ಧಕ್ಕೆ ಸಿದ್ಧವಾಗಿದೆ. ಇಲ್ಲಿ ಒಂದು ಸೂಕ್ಷ್ಮ ಅರ್ಥ ಇದೆ. ಧರ್ಮದ ಮಾರ್ಗದಲ್ಲಿ ಇದ್ದಾಗ ಪ್ರತಿ ವ್ಯಕ್ತಿಯ ಶಬ್ದಕ್ಕೂ ಮಹತ್ವ ಇರುತ್ತದೆ. ನೀವು ದೊಡ್ಡವರಾಗಲಿ ಚಿಕ್ಕವರಾಗಲಿ, ನಿಮ್ಮ ಧರ್ಮನಿಷ್ಠ ಪ್ರಯತ್ನವು ಈ ಯುದ್ಧದಲ್ಲಿ ಒಂದು ಶಂಖನಾದದಂತೆ ಆಗುತ್ತದೆ. ಇಂದಿನ ಜೀವನಕ್ಕೆ ಅನ್ವಯ. ನಮ್ಮ ಜೀವನದಲ್ಲೂ ಹೀಗೆ. ಒಬ್ಬನೇ ಹೋರಾಡಿದರೆ ಶಕ್ತಿ ಕಡಿಮೆ, ಆದರೆ ಸತ್ಯ, ನೀತಿ, ಧರ್ಮದ ಕಡೆ ನಿಂತ ಹಲವಾರು ಒಟ್ಟಿಗೆ ನಿಂತರೆ ಅವರ ಶಬ್ದವೇ ಸಮಾಜವನ್ನು ಕಂಪಿಸುತ್ತದೆ. ನೀವು ನಿಮ್ಮ ಜೀವನದಲ್ಲಿ ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ನಿಮ್ಮ ಶಂಖನಾದವನ್ನು ಊದಬೇಕು. ಅದು ದೊಡ್ಡ ಮಾತಾಗಿರಬೇಕೆಂದಿಲ್ಲ, ಒಂದು ಸರಿಯಾದ ನಿರ್ಧಾರವೇ ಸಾಕು. ಅಂತಿಮ ಮಾತು. ಸ್ನೇಹಿತರೆ, ಭಗವದ್ಗೀತೆ ನಮಗೆ ಯುದ್ಧವನ್ನಲ್ಲ, ಜೀವನವನ್ನು ಹೇಗೆ ಬದುಕಬೇಕು ಎಂದು ಕಲಿಸುತ್ತದೆ. ಪ್ರತಿದಿನ ಒಂದೊಂದು ಶ್ಲೋಕ, ಪ್ರತಿದಿನ ಒಂದೊಂದು ಚಿಂತನೆ ನಮ್ಮ ಜೀವನವನ್ನು ನಿಧಾನವಾಗಿ ರೂಪಿಸುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಗೀತಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಜ್ಞಾನವನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.